ಕದಡಿದ ಸಲಿಲಂ ತಿಳಿವಂದದೆ ಪದ್ಯಭಾಗದ ಕಥೆಯ ರೂಪದ ಸಾರಾಂಶ ನೋಡೋಣ. ಅಭಿನವ ಪಂಪನೆಂದೇ ಪ್ರಸಿದ್ಧನಾದ ನಾಗಚಂದ್ರ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಪದ್ಯಭಾಗವು ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕುರಿತು ಹೇಳುತ್ತದೆ. ಪರಸತಿಗೆ ಮನಸೋಲದ ರಾವಣ ಸೀತೆಗೆ ಮರುಳಾಗುತ್ತಾನೆ. ಅವಳನ್ನು ಅಪಹರಿಸಿ ಪ್ರಮದವನದಲ್ಲಿ ಸೆರೆ ಇಡುತ್ತಾನೆ. ಅವಳನ್ನು ಒಲಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗುತ್ತವೆ. ಅಷ್ಟರಲ್ಲಿ ರಾಮನ ಸೈನ್ಯ ಲಂಕಾಪಟ್ಟಣ ಪ್ರವೇಶಿಸುತ್ತದೆ. ವಿಜಯಕ್ಕಾಗಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜಿನಾಲಯದಲ್ಲಿ ಅನನ್ಯ ಭಕ್ತಿಯಿಂದ ಪೂಜಾಮಗ್ನನಾಗುತ್ತಾನೆ. ಅದರ ಸಲುವಾಗಿ ಏಕಚಿತ್ತದಿಂದ ಧ್ರುವಮಂಡಲದಲ್ಲಿ ಚಲಿಸದೆ ತಪಸ್ಸು ಮಾಡುತ್ತಾನೆ. ಆಗ ರಾವಣನ ತಪಸ್ಸಿಗೆ ಮೆಚ್ಚಿದ ಬಹುರೂಪಿಣಿ ವಿದ್ಯೆಯು ಮುಂಗಾರು ಮಳೆಗೆ ಗುಡುಗು ಸಿಡಿಲಿನ ರೀತಿ ಎರಗುವಂತೆ, ಯಮನ ನಾಲಿಗೆ ಭೂಲೋಕವನ್ನು ಆವರಿಸಿಕೊಳ್ಳುವಂತೆ ವಿದ್ಯಾದೇವತೆಯು ಪ್ರತ್ಯಕ್ಷಗೊಂಡು ರಾವಣನ ಅಪ್ಪಣೆ ಕೇಳುತ್ತಾಳೆ. ಆಗ ರಾವಣ ರಾಮಲಕ್ಷ್ಮಣರ ಸಾವು ತನಗೆ ಬೇಕೆಂದು ಕೇಳುತ್ತಾನೆ. ಆಗ ಬಹುರೂಪಿಣಿ ವಿದ್ಯಾದೇವತೆಯು ಚಕ್ರಧರನಾದ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದ ಯಾರನ್ನು ಉಳಿಸುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ರಾವಣನು ತನಗೆ ಬೇಕಾಗಿರುವುದು ರಾಮಲಕ್ಷ್ಮಣರ ಸಾವೇ ವಿನಃ ಉಳಿದವರ ಪ್ರಾಣ ತನಗೆ ಬೇಡವೆಂದು, ಅದರಿಂದ ತನಗೆ ಯಾವ ಲಾಭವಿಲ್ಲವೆಂದು ಹೇಳಿ ಬಹುರೂಪಿಣಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಾಭವನವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿ ಹೊರಡುವನು. ಅಷ್ಟರಲ್ಲಿ ಅಂಗದಾದಿಗಳು ತಮ್ಮ ಬೀಡಿಗೆ ಹಿಂದಿರುಗಿರುತ್ತಾರೆ. ರಾವಣನು ಶಾಂತಿ ಜಿನಾಭವನದಿಂದ ಹೊರಬರುವಷ್ಟರಲ್ಲಿ ಅವನ ಅಂತಃಪುರದ ಸ್ತ್ರೀಯರನ್ನು ಕಾಡಿಸಿ, ನೋಯಿಸಿ, ಕಿರುಚಾಡಿಸಿ ಅಂಗದಾದಿಗಳು ಅಲ್ಲಿಂದ ಹೊರಟಿರುತ್ತಾರೆ. ತನ್ನ ಅಂತಃಪುರದ ಸ್ತ್ರೀಯರನ್ನು ಹಿಂಸಿಸಿದ ಅಂಗದಾದಿಗಳಿಗೆ ಇಕ್ಕುವ ಕೋಪದಿಂದ ಏಟು ತಿಂದ ಸಿಂಹದಂತೆ ರಾವಣನಿಗೆ ಅಂಗದಾದಿಗಳು ಸಿಗಲಿಲ್ಲ. ಬದಲಿಗೆ ಬಾಡಿ ನಿಂತಿದ್ದ ಮಾಯಾ ತನೂಜೆಯಾದ ತನ್ನ ಮಂಡೋದರಿಯನ್ನು ನೋಡುತ್ತಾನೆ. ರಾವಣನು ಅಂಗದಾದಿಗಳ ಉಪಟಳದಿಂದ ನೊಂದಿರುವ ಮಂಡೋದರಿಯನ್ನು, ಇತರ ಅಂತಃಪುರದ ಸ್ತ್ರೀಯರನ್ನು ನೋಯಿಸಿದ, ಅಪಮಾನ ಮಾಡಿದ ಆ ಅಂಗದಾದಿಯರನ್ನು ಹುಬ್ಬುಗಂಟಿಕ್ಕುವಷ್ಟರಲ್ಲಿ ಅವರನ್ನು ಸೆರೆ ಹಿಡಿದು ತಂದು ಅವರಿಗೆ ನಾನಾ ರೀತಿಯ ಅಪಮಾನ ಮಾಡುತ್ತೇನೆ ಎಂದು ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದನು. ಶಾಂತಿ ಜಿನಾಭವನದಲ್ಲಿ ಪೂಜೆಯನ್ನು ಮಾಡಿಸಿ ತನ್ನ ನಿಯಮಾನುಸಾರ ಅಮೃತಾಹಾರವನ್ನು ಸೇವಿಸಿ ತನಗೆ ಬಹುರೂಪಿಣಿ ವಿದ್ಯೆ ಒಲಿದ ಪರಿಯನ್ನು ಪರೀಕ್ಷಿಸಿ, ಇನ್ನು ತನಗೆ ಸರಿಸಾಟಿಯಾದವರು ಯಾರು, ಈ ಲೋಕದಲ್ಲಿ ಯಾರಿದ್ದಾರೆ, ಯುದ್ಧದಲ್ಲಿ ತನ್ನನ್ನು ಎದುರಿಸುವವರು ಯಾರಿದ್ದಾರೆ ಎಂದು ಬೀಗುತ್ತಾ ತನ್ನ ಭುಜದಂಡಗಳನ್ನು ನೋಡಿಕೊಂಡನು. ಆಗ ತನಗೆ ಸೀತೆಯ ತಾವರೆಯಂತಹ ಮುಖವನ್ನು ನೋಡಲೇಬೇಕೆಂದು ಕಾತರನಾಗಿ ರಾವಣ ಬಾಣಗಳಿಲ್ಲದ ಮನ್ಮಥನಂತೆ ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಬರುತ್ತಾನೆ. ಅದನ್ನು ಕಂಡ ಸೀತೆಯ ಜೊತೆಯಲ್ಲಿದ್ದ ಕೀಚಕ ಕಾಂತೆಯರು ಸೀತೆಗೆ ಹೇಳುತ್ತಾರೆ. ಪತಿಭಕ್ತಿಯನ್ನು ಹೊಂದಿದ್ದ ಸೀತೆ ಅವನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಹೇಳುತ್ತಾಳೆ. ಆದ್ದರಿಂದ ಕವಿಯು ಸದ್ಭಾವನೆ ಮನವನ್ನೊಳಗೊಂಡ ಪುಣ್ಯವತಿ ಎಂದು ಸೀತೆಯನ್ನು ಹೊಗಳಿದ್ದಾರೆ. ಸೀತೆಯು ಮನಸ್ಸಿನಲ್ಲಿ ಈ ದುಷ್ಟ ರಾವಣ ರಾಮಲಕ್ಷ್ಮಣರ ಬಗ್ಗೆ ಎಂತಹ ಕೆಟ್ಟ ವಾರ್ತೆಯನ್ನು ತರುತ್ತಿದ್ದಾನೆಯೋ ಎಂಬ ಆತಂಕ ತಲ್ಲಣದಿಂದಿರುವ ಸಂದರ್ಭದಲ್ಲಿ ರಾವಣ ಸೀತೆಯ ಬಳಿ ಬರುತ್ತಾನೆ. ಸೀತೆಯನ್ನು ಕುರಿತು ರಾವಣ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿರುವುದರಿಂದ ಇನ್ನು ನನ್ನ ಎದುರು ನಿಲ್ಲುವ ಪರಾಕ್ರಮಿ ಯಾರೂ ಇಲ್ಲ, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಹೇಳಿ
ನಿನ್ನ ನೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿದನು. ಇದರಿಂದ ಸೀತೆ ದುಃಖಿತಳಾಗಿ, ಸೀತೆ ರಾವಣನನ್ನು ಕುರಿತು ನನ್ನ ಮೇಲೆ ಕರುಣೆ ತೋರಿಸುವುದಾದರೆ ಯುದ್ಧದಲ್ಲಿ ರಘುತನೂಜನಾದ ಅಂದರೆ ರಾಮನ ಆಯಸ್ಸು ಮತ್ತು ಪ್ರಾಣ ಹೋಗುವವರೆಗೂ ಹೋಗದಿರು ಎಂದು ಕೇಳಿಕೊಂಡು ಮೂರ್ಛಿತಳಾಗಿ ನೆಲದ ಮೇಲೆ ಬೀಳುವಳು. ಅದನ್ನು ಕಂಡು ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಕರುಣೆ ಹುಟ್ಟುತ್ತದೆ. ತನ್ನನ್ನು ತಾನೇ ನಿಂದಿಸಿಕೊಂಡು ಕರ್ಮದೀನತೆಯಿಂದ ಹುಟ್ಟಿದ ಕೆಟ್ಟ ಪಾಪದ ದುಷ್ಟ ಪರಿಣಿತಿಯನ್ನು ತ್ಯಜಿಸಿದನು. ಕದಡಿ ಹೋಗಿದ್ದ ಕೊಳ ಸ್ವಲ್ಪ ಸಮಯದ ನಂತರ ಕೊಳ ತನಗೆ ತಾನೇ ಹೇಗೆ ತಿಳಿಯಾಗುತ್ತದೆಯೋ ಹಾಗೆ ರಾವಣನ ಮನಸ್ಸು ತಿಳಿಯಾಗಿ ಸೀತೆಯ ಮೇಲೆ ಕಾಮ ಮೋಹ ಹೋಗಿ ವೈರಾಗ್ಯ ಉಂಟಾಯಿತು. ರಾವಣನಲ್ಲಾದ ಮನ ಪರಿವರ್ತನೆಯನ್ನು ಕವಿಯು ಉದಾತ್ತನಲ್ಲಿ ನೀಲಿಯ ರಾಗ ಹುಟ್ಟುವುದಿಲ್ಲವೇ ಎಂದು ಪ್ರಶ್ನಿಸುವ ಮೂಲಕ ರಾವಣನ ಮನೋಭಾವನೆಯನ್ನು ಇಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಸೂರ್ಯನಿಗೆ ಹತ್ತಿದ್ದ ಸಂಧ್ಯಾರಾಗವನ್ನು ಸೂರ್ಯನು ಹೇಗೆ ನಿವಾರಿಸಿಕೊಳ್ಳುತ್ತಾನೆಯೋ ಹಾಗೆ ರಾವಣನಲ್ಲಿ ಸೀತೆಯ ಬಗ್ಗೆ ಕರುಣೆ ಮೂಡಿ ತನ್ನಲ್ಲಿಯ ತಪ್ಪನ್ನು ತಾನೇ ಸರಿಪಡಿಸಿಕೊಳ್ಳುತ್ತಾನೆ. ನಂತರ ರಾವಣ ತನ್ನ ಹಿಂದಿನ ಸ್ವಭಾವದ ನಡವಳಿಕೆಯಿಂದ ನೊಂದು ತನ್ನ ಆಪ್ತವರ್ಗದವರ ಜೊತೆ ಈ ರೀತಿ ಹೇಳುತ್ತಾನೆ: ಸೀತೆ ತನ್ನ ಗುಣದ ಪರಿಪಾಲನೆಗಾಗಿ ನನ್ನ ಮೇಲೆ ಮನಸ್ಸು ಮಾಡಲಿಲ್ಲ. ನನ್ನ ದಿವ್ಯ ಭೂಷಣ ಸಂಪತ್ತು ರೂಪವನ್ನು ಬಯಸದೆ ಕೀಚರರ ರಾಜ್ಯಲಕ್ಷ್ಮಿ ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು. ಮೊದಲೇ ಪೌರುಷ ಪ್ರಣಯಿಯಾದ ನಾನು ತಿಳಿದು ತನ್ನ ಪಾಪ ಕಾರ್ಯದಿಂದ ಗುಣಹಾನಿಯಾಗುವುದನ್ನು ಅಪೇಕ್ಷಿಸುವೆನೇ ಎಂದನು. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ತನ್ನ ವಿಧಿವಶದ ಚಲನೆಯಿಂದ ದೂರ ಮಾಡಿದ ಅಪಕೀರ್ತಿಗೆ ಗುರಿಯಾದೆ. ಅಲ್ಲದೆ ನನ್ನ ಅವಿವೇಕತನದಿಂದ ನನ್ನ ಪೂರ್ವಜರು ಕಾಪಾಡಿಕೊಂಡು ಬಂದಿದ್ದ ಕುಲ ಮರ್ಯಾದೆಯನ್ನು ನಾನೇ ನಾಶ ಮಾಡಿದಂತಾಯಿತು. ತನ್ನ ಸ್ವಂತ ತಮ್ಮನಾದ ವಿಭೀಷಣನ ಒಳ್ಳೆಯ ಮಾತನ್ನು ಕೇಳದೆ ಅವನಿಗೆ ಹೊಡೆದು ಅವಮಾನಿಸಿ ನಿಂದಿಸಿ ತಮ್ಮ ಎಂಬ ಬಾಂಧವ್ಯವನ್ನು ನೋಡದ ದುಷ್ಟ ನಾನು. ವಿಷಯ ಲಾಲಸೆಯ ಅಮಲೇರಿದ ನನಗೆ ಯಾರ ಮಾತು ತಾನೇ ಕೇಳುತ್ತದೆ ಎಂದು ತನಗೆ ತಾನೇ ಪಶ್ಚಾತ್ತಾಪದಿಂದ ಮರುಗುತ್ತಾನೆ. ಸೀತೆಯನ್ನು ರಾಮನಿಗೆ ಈಗಲೇ ಒಪ್ಪಿಸಿದರೆ ತನ್ನಲ್ಲಿರುವ ಪರಾಕ್ರಮ, ಅಧಿಕಾರ, ಸಾಮರ್ಥ್ಯ, ಬಿರುದು, ಖ್ಯಾತಿಗಳು ವ್ಯರ್ಥವಾದಂತೆ. ಆದ್ದರಿಂದ ಯುದ್ಧ ಭೂಮಿಯಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅನಂತರ ಸೀತೆಯನ್ನು ಅವರಿಗೆ ಒಪ್ಪಿಸಿ ತನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದನು. ಒಟ್ಟಾರೆ ರಾವಣ ಈ ಪದ್ಯದಲ್ಲಿ ಒಬ್ಬ ಸ್ತ್ರೀಪರ ಚಿಂತಕನಂತೆ, ಸ್ತ್ರೀಯರಿಗೆ ಸಕಲ ಗೌರವ ನೀಡುವ ಒಬ್ಬ ಮಹಾನ್ ವ್ಯಕ್ತಿಯಂತೆ ಕಂಡುಬಂದರೂ ಕೂಡ ರಾವಣನಲ್ಲಿ ಮೂಡುವ ದುರ್ನಡತೆ ಕೇವಲ ವಿಧಿಲಿಖಿತ ಎಂಬುದನ್ನು ಈ ಕಾವ್ಯಭಾಗದಲ್ಲಿ ಕಾಣಬಹುದು. ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.